ನಾನು ಮುಸ್ಲಿಂ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗ. ಮಾತೃಭಾಷೆ ಕನ್ನಡ. ಯಾವುದು ಕನ್ನಡ ಹೇಳ್ತೀವಿ. ಆಮೇಲೆ ನಮ್ಮ ಮಾತೃಭಾಷೆ ಕನ್ನಡ ಕನ್ಸಿತ್ತು. ಇವತ್ತು ಪ್ರಸಾದ್ ಅಪ್ಪಾಯಿ ಅವರು ಆ ಕನ್ಸನ್ನ ನೆನ್ಸ್ ಮಾಡಿದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನಕ್ಕೆ ಬಹಳ ವರ್ಷದಲ್ಲಿ ಹೆಣ್ಮಕ್ಳಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ PU ಕಾಲೇಜ್ ಆಗ್ಬೇಕಾಗಿತ್ತು. ಇಮ್ರಾಯಿ ದೇಸಾಯಿ, ಅಬ್ದುಲ್ ಕಲಾಂ ಆಜಾದ್ SSLC ವರೆಗೂ ಇತ್ತು, ಕಾಲೇಜ್ ಇರ್ಲಿಲ್ಲ. ಬಹಳ ದಿನ ಇಂದ ನಿಮ್ಮಲ್ಲಿ ಕನ್ಸಿತ್ತು. ಆ ಕನ್ಸನ್ನ ಇವತ್ತು ನನ್ನ ತಮ್ಮ ಪ್ರಸಾದ್ ಅಪ್ಪಾಯಿ, ಶಾಸಕ ಪ್ರಸಾದ್ ಅಪ್ಪಾಯಿ ಅವರು ಇವತ್ತು ನೆನ್ಸಿ ಅಪ್ಡೇಟ್ ಮಾಡಿ ಇವತ್ತು ಬಿಲ್ಡಿಂಗ್ ಅನ್ನ ಈಗ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಉರ್ದು ಸ್ಕೂಲ್ನ ಬಿಲ್ಡಿಂಗ್ ಅನ್ನು ಹೊಸದಾಗಿ ಕಟ್ಟಿ ಬಹಳಷ್ಟು ಪ್ರಿನ್ಸಿಪಲ್ ಸಾಹೇಬರು ಹೇಳ್ತಾ ಇದ್ರು, ಬಹಳಷ್ಟು ಸಮಸ್ಯೆಗಳು ಬಂದಿತ್ತು. ಹೈ ಟೆನ್ಷನ್ ಉರ್ದು ಸ್ಕೂಲ್ದು ಬಹಳ ಸಮಸ್ಯೆ. ನೋಡ್ರಿ, ಉರ್ದು ಅಂತ ಹೇಳ್ತೀನಿ. ಮತ್ತೆ ನಾನು ಎಲ್ಲ ಭಾಷಣದಲ್ಲಿ ಎಲ್ಲ ವೇದಿಕೆ ಮೇಲೆ ಹೋಗ್ತದೆ ಎಲ್ಲ ಇವ್ ಹೇಳ್ತಾರೆ ಸ್ವಲ್ಪ ಉರ್ದುದಲ್ಲಿ ಮಾತಾಡಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಅಂತ. ನಾನು ಯಾವ ವೇದಿಕೆ ಮೇಲೆ ಹೋದ್ರೆ ಪ್ರಸಾದ ಒಂದೇ ಹೇಳಿದ್ರು, ನಾನು ಮುಸ್ಲಿಂ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗ. ಆಮೇಲೆ ನಮ್ಮ ಭಾಷೆ, ಮಾತೃಭಾಷೆ ಕನ್ನಡ. ಯಾವುದು ಕನ್ನಡ ಏನು ಜೋರಾಗಿ. ಆಮೇಲೆ ನಮ್ಮ ಮಾತೃಭಾಷೆ ಕನ್ನಡ. ಹಾಗೆ ಮಾತಾಡ್ತೀನಿ. ಹಾಗಾಗಿ ಉರ್ದು ಪ್ರಿನ್ಸಿಪಾಲ್ ಅವ್ರು ಹೇಳ್ತಾ ಇದ್ರು, ಉರ್ದು ಸ್ಕೂಲ್ಗೆ ಬಹಳಷ್ಟು ಸಮಸ್ಯೆಗಳು ಬಂತು. MLA ಮುಂದೆ ನಿಂತ್ಕೊಂಡು ಹೈ ಟೆನ್ಷನ್ ಬೇರೆ ಬೇರೆಗಳು ಸಮಸ್ಯೆ ಬಂದಿತ್ತು. ಅವ್ರ MLA ಅವರ ನಿಂತು ಸಮಸ್ಯೆನ ಬಗೆಹರಿಸಿ ನಮ್ ಕೆಲಸನ ಮಾಡಿದಾರೆ ಅಂತ ಹೇಳ್ಬಿಟ್ಟು ನಮ್ಮ ಪ್ರಿನ್ಸಿಪಾಲ್ ಅವರು ಹೇಳ್ತಾ ಇದ್ರು. ಮೊದಲೇ ಆಗಿ ನಾನು ನನ್ನ ತಮ್ಮ ಪ್ರಸಾದ್ ಅಪ್ಪ ಅವರಿಗೆ ಹೃದಯದಿಂದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನನ್ನ ಸರ್ಕಾರ ಬಂದಾದ್ಮೇಲೆ ಪ್ರಸಾದ್ ಅಪ್ಪ ಅವರು ಹೇಳಿದಾದ್ಮೇಲೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಏನಂದ್ರೆ ನಾನು 2018 ಮುಂಚೆ ನಾನು ಜನತಾದಳ ಪಕ್ಷದಲ್ಲಿ ಇರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ನಾನು ಬಂದಿದ್ದು 2018 ಕಾಂಗ್ರೆಸ್ ಬಂದಿದ್ದು. ನಾನು ಯಾವತ್ತು ಕಾಂಗ್ರೆಸ್ ಅಲ್ಲಿ ಬಂದಾದ್ಮೇಲೆ ನನ್ನ ಮಂತ್ರಿ ಮಾಡ್ತಾರೆ ಅಂತ ನಾನು ಯಾವತ್ತೂ ನಿರೀಕ್ಷೆ ಇಟ್ಟಿಲ್ಲ. ಏನಕ್ಕಂದ್ರೆ ನಾನು ಮೊದಲೇ ಬಾರಿ ಕಾಂಗ್ರೆಸ್ ಬಂದಿದ್ದೀನಿ, ಮೊದಲೇ ಬಾರಿ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೀನಿ. ಹಾಗಾಗಿ ನನ್ನ ಮಂತ್ರಿ ಏನ್ ಮಾಡ್ತಾರಂತ ನಾನು ನಿರೀಕ್ಷೆ ಇಟ್ಟಿರಲಿಲ್ಲ. 2018 ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನ ಮತ್ತೆ ರಹೀಂ ಖಾನ್ ಕಾಂಗ್ರೆಸ್ ಪಕ್ಷ ಮಂತ್ರಿಯನ್ನ ಮಾಡಿದ್ರು. ನನ್ಗೆ ಏನಕ್ಕಪ್ಪ ಮಾಡಿದ್ರು, ನನ್ನ ಜನತಾದಳ ಪಕ್ಷದಿಂದ ಬಂದೆ. ನಾನು ಒಂದು ಕಾರ್ಯಕ್ರಮ ಪ್ರಸಾದ ಪಯಣ, ನಾನು ಒಂದು ಹಜ್ ಕಾರ್ಯಕ್ರಮ ಇತ್ತು. ಹಜ್ ಕಾರ್ಯಕ್ರಮ ನಮ್ಮ ನಾಯಕರಾದಂತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಬಂದಿದ್ರು. ಆ ಕಾರ್ಯಕ್ರಮದಲ್ಲಿ ನಾನು ಮಂತ್ರಿ ಆಗಿದ್ದೆ. ಅವಾಗ ಸಿದ್ದರಾಮಯ್ಯ ಅವರು ಮಂತ್ರಿ ಇಲ್ಲ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಇದ್ರು. ಸಮ್ಮಿಶ್ರ ಸರ್ಕಾರ ಇತ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು. ಆ ಟೈಮಲ್ಲಿ ಆ ಕಾರ್ಯಕ್ರಮಕ್ಕೆ ನಾನು ಸಿದ್ದರಾಮಯ್ಯ ಬಿಟ್ಟು ಯಾವ ಕಾರ್ಯಕ್ರಮ ಮಾಡಲ್ಲ. ಅವ್ರು ಯಾವತ್ತಿದ್ರು ಮಾಜಿ ಇದ್ರು ನಮ್ಗೆ ಹಾಲಿ ಮುಖ್ಯಮಂತ್ರಿ ಇದ್ದಂಗೆ. ಅವ್ರು ಯಾವತ್ತಿದ್ರು ನಾನು ನಿಮ್ಗೆಲ್ಲ ಅವ್ರ ಮುಖ್ಯಮಂತ್ರಿ ಇದ್ದಂಗೆ. ಅವ್ರು ಬಿಟ್ಟು ಕಾರ್ಯಕ್ರಮ ನಾನು ಎಂದೂ ಯಾವತ್ತೂ ಮಾಡಿಲ್ಲ. ಆ ಹಜ್ ಕಾರ್ಯಕ್ರಮದಲ್ಲಿ ನನ್ನ ಮಾತನ್ನ ಹೇಳಿದೆ, ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನಿರೀಕ್ಷೆ ಇಟ್ಟಿದ್ದಿಲ್ಲ, ನನ್ನ ಮಂತ್ರಿ ಮಾಡ್ತಾರಂತ. ನನ್ಗಿಂತ ಸೀನಿಯರ್ ಇದ್ರು, ಸನದಿ ಸಾಹೇಬ್ರಿಗೆ ಗೊತ್ತಿದೆ. ರೋಷನ್ ಬೇಗ್ ಅವರು 7 ಬಾರಿ ಗೆದ್ದಿದ್ರು, ತನ್ವೀರ್ ಶೇಟ್ ಅವರು 5 ಬಾರಿ ಗೆದ್ದಿದ್ರು, ಆಮೇಲೆ ಹ್ಯಾರಿಸ್ ಅವರು 3 ಬಾರಿ. ಅವ್ರೆಲ್ಲ ಇಟ್ಕೊಂಡು ನನ್ನ ಹೆಂಗ್ ಮಂತ್ರಿ ಮಾಡ್ತಾರೆ? ನನ್ಗೆ ಆಶ್ಚರ್ಯ ಆಯ್ತು. ನಾನು ಯಾರಿಗೂ ಕೇಳೂ ಇಲ್ಲ, ನನ್ನ ಮಂತ್ರಿ ಮಾಡಿ ಅಂತ ನಾನು ಯಾರಿಗೂ ಕೇಳಿಲ್ಲ. ಕೊನೆಗೆ ವೇಣುಗೋಪಾಲ್ ಅವರು ನಮ್ಮ ಇನ್ಚಾರ್ಜ್ ಆಗಿದ್ರು, ಪರಮೇಶ್ವರ್ ಅವರು ಅಧ್ಯಕ್ಷರಿದ್ರು. ಅವ್ರು ನನ್ ದಿಲ್ಲಿಯಿಂದ ಫೋನ್ ಮಾಡಿ, ಸರ್ ನೀನ್ ಕ್ಲಿಯರ್ ಆಯ್ತಂತ ಸುಭಾಷಣ ಕೂಡಿದ್ರು. ನನ್ಗೊಂಥರ ಆಶ್ಚರ್ಯ ಆಯ್ತು. ನನ್ಗೆ ಏನಕ್ಕಂದ್ರೆ ನನ್ನ ಮಂತ್ರಿ ಮಾಡಿದ್ರು, ನನ್ನ ಜನತಾದಳದಿಂದ ಬಂದವರು. ಅಂದ್ರೆ ಯಾರನ್ನ ಮಂತ್ರಿ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ ಅಂತ ಇರ್ತದೆ. ನಮ್ ರಾಹುಲ್ ಗಾಂಧಿ ಏನಾಗ್ತದೆ, ಅವ್ರ IB ಟೀಮ್ ಅಂತ ಇರ್ತದೆ. ರಾಹುಲ್ ಗಾಂಧಿ ಅವ್ರದ್ದು, ಸಿದ್ದರಾಮಯ್ಯ ಅವ್ರದ್ದು ಇಂಟೆಲಿಜೆನ್ಸ್ ಟೀಮ್ ಅಂತ ಅವರೆಲ್ಲ ಏನ್ ಮಾಡ್ತಾರೆ, ರಾಜ್ಯದಲ್ಲಿ ಸರ್ವೆ ಮಾಡ್ತಾರೆ. ಅಲ್ಪಸಂಖ್ಯಾತರಲ್ಲಿ ಜನ ಯಾರನ್ನ ಇಷ್ಟಪಡ್ತಾರಂತ ಸರ್ವೆ ಮಾಡ್ತಾರೆ. ಆ ಸರ್ವೆದಲ್ಲಿ ನನ್ನ ನೀವು ಇಷ್ಟಪಡ್ತಿರೋದಕ್ಕೆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ನನ್ನ ಮಂತ್ರಿ ಮಾಡಿದ್ರು. ಇಲ್ಲಾಂದ್ರೆ ನನ್ನ ಮಂತ್ರಿ ಯಾವುದು ಮಾಡಲ್ಲ. ನಿಮ್ ಋಣ ಅದು. ನಿಮ್ ಋಣದಿಂದ ಇವತ್ತು ಮಂತ್ರಿಯಾಗಿ ಸೇವೆ ಸಲ್ಲಿಸಕ್ಕೆ ಒಂದು ಅವಕಾಶ ಸಿಕ್ಕಿದೆ. ವಸತಿ ಮತ್ತೆ ಅಲ್ಪಸಂಖ್ಯಾತ ಮಂತ್ರಿಯಾಗಿ ಒಬ್ಬೊಳಗೆ ಮಂತ್ರಿಯಾಗಿ ನನಗೆ ಅವಕಾಶ ಸಿಕ್ಕಿದೆ.